ನಿನ್ನೆ ಬೆಳಗ್ಗಿನ ಜಾವ 1:30 ಬೆಳಗಿನ ಜಾವ ಅಲ್ಲ, ಮಧ್ಯರಾತ್ರಿ 1:30ಕ್ಕೆ ನಮ್ಮ ಭಾರತೀಯ ಸೇನೆ ಪಾಕ್ ನೆಲದಲ್ಲಿ ಇರತಕ್ಕಂಥ ಉಗ್ರರ ಶಿಬಿರಗಳ ಮೇಲೆ ನಡೆದಂತಹ ದಾಳಿ ಏನಿದೆ, ನಾನು ನಿನ್ನೆ ಹೇಳ್ತಾ ಇದ್ದೆ, ದಾಳಿಯ ಪರಿಣಾಮಗಳು ಇನ್ನು ಮುಂದಕ್ಕೆ ಗೊತ್ತಾಗ್ತಾ ಹೋಗುತ್ತೆ. ಯಾವ ಯಾವ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ರು, ಯಾಕೆ ಟಾರ್ಗೆಟ್ ಮಾಡಿದ್ರು, ಆ ಪ್ರದೇಶಗಳು ಈಗ ಹೇಗಿದೆ ಮತ್ತು ಯಾಕೆ ಆ ಪ್ರದೇಶಗಳನ್ನು ಟಾರ್ಗೆಟ್ ಮಾಡಿದ್ರು ಅಂತಕ್ಕಂಥದ್ದು ಮಾಹಿತಿಗಳು ಒಂದೊಂದೇ ಬರ್ತಾ ಇದೆ. ಆಪರೇಷನ್ ಸಿಂಧೂರ ಪಾಕ್ ಪೋಷಿತ ಉಗ್ರರ ಸಂಹಾರವಾಗಿದೆ. ಉಗ್ರರ ಸ್ವರ್ಗ ಅಂತಲೇ ಕರೆಸ್ಕೊಂಡಂತಹ ಜಾಗಗಳು ಇವೆಲ್ಲ ಉಗ್ರರ ಅಡಗು ತಾಣಗಳು. ಇದರ ಮೇಲೆ ಏರ್ ಸ್ಟ್ರೈಕ್ನ ಪ್ರಹಾರವಾಗಿದೆ. ಅದರಲ್ಲೂ ಪ್ರಮುಖವಾಗಿ ಜೈಷೆ ಮೊಹಮ್ಮದ್, ಲಷ್ಕರ್ ಎ ತೊಯ್ಬಾ ಪ್ರಧಾನ ಕಚೇರಿಗಳು ಸರ್ವನಾಶವಾಗಿಬಿಟ್ಟಿದೆ. ಈಗ ನೋಡಬೇಕು ನೀವು ಅಲ್ಲಿನ ವಿಡಿಯೋಗಳನ್ನ, ಫೋಟೋಗಳನ್ನು. ಪಾಕಿಸ್ತಾನದ ಬಹವಾಲ್ಪುರ ಮರ್ಕಜ್ ಸುಬಾನಲ್ಲಾ ಮಸೀದಿ ಛಿದ್ರವಾಗಿ ಹೋಗಿದೆ. ಅದಲ್ಲದೆ ಇಲ್ಲಿಂದ ಉಗ್ರ ಮಸೂದ್ ಅಜಾರ್ ಜೆಹಾದ್ಗೆ ಕರೆ ಕೊಡ್ತಾ ಇದ್ನಲ್ಲ, ಉಗ್ರವಾದಕ್ಕೆ ಯುವಕರನ್ನು ನೇಮಿಸ್ಕೊಳ್ತಾ ಇದ್ದ ಈತ. ಭಾರತದ ವೈಮಾನಿಕ ದಾಳಿಯ ಬಳಿಕ ಬಹವಾಲ್ಪುರ ಮಸೀದಿ ನಾಮಾವಶೇಷವಾಗಿಬಿಟ್ಟಿದೆ. ಇಲ್ಲಿ ತರಬೇತಿಗಳು ನಡೀತಾ ಇತ್ತಾ, ಇಲ್ಲಿ ಉಗ್ರರನ್ನು ರೆಡಿ ಮಾಡ್ತಾ ಇದ್ರಾ, ಏನಾಗ್ತಾ ಇತ್ತು ಅಂತಲೂ ಕೂಡ ಗೊತ್ತಾಗಲ್ಲ, ಹಾಗಿದೆ ಪರಿಸ್ಥಿತಿ. ಅಲ್ಲಿನ ದೃಶ್ಯಗಳು, ಏಕೆಂದರೆ ಅಲ್ಲಿ ನಿನ್ನೆ ಬೆಳಿಗ್ಗೆ ಎಲ್ಲ ತುಂಬ ಅಲ್ಲಿ 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 ತುಂಬ ಜನ ಗಾಯಗೊಂಡಿದ್ದರು, ತುಂಬ ಜನ ಮೃತಪಟ್ಟಿದ್ದರು. ಅದನ್ನು ಅವ್ರನ್ನ ಕ್ಲೀನ್ ಮಾಡೋದೆಲ್ಲ ನಡೀತಾ ಇತ್ತಲ್ಲ ಕಾರ್ಯಗಳು, ಅದೆಲ್ಲ ಮುಗಿದ ಮೇಲೆ ಈಗ ಬರ್ತಾ ಇದೆ ನೋಡಿ ದೃಶ್ಯ. ಮರ್ಕಜ್ ಸುಬಾನಲ್ಲಾ ಮಸೀದಿ, ಇದನ್ನು ಉಗ್ರರ ನರ್ಸರಿ ಅಂತ ಕರಿತಾ ಇದ್ರು. ಒಂದು ವರ್ಷಕ್ಕೆ ಕನಿಷ್ಠ ಅಂದರೂ 1,000 ಉಗ್ರರು ಇಲ್ಲಿ ತಯಾರಾಗ್ತಾ ಇದ್ರು. ಮೇಲ್ನೋಟಕ್ಕೆ ನಾವು ಧರ್ಮ ಬೋಧನೆಯನ್ನು ಮಾಡ್ತೀವಿ, ಮದ್ರಸಾ ನಡೆಸ್ತೀವಿ, ಶಾಲೆಗಳನ್ನು ನಡೆಸ್ತೀವಿ, ವಸತಿ ಪ್ರದೇಶ ಅಂತೆಲ್ಲ ಹೇಳ್ಕೊಳ್ತಾ ಇದ್ದ ಜಾಗ 83 ಎಕರೆ ಪ್ರದೇಶದಲ್ಲಿ ಅತಿ ದೊಡ್ಡ ಉಗ್ರ ನೆಲೆ ಇದು. ಇದನ್ನು ಬಿಟ್ಟರೆ ಇನ್ನು ಮಿಕ್ಕಿದೆಲ್ಲ ಸ್ವಲ್ಪ ಸಣ್ಣ ಸಣ್ಣದೆ. ಉಗ್ರ ಮೌಲಾನಾ ಮಸೂದ್ ಅಜರ್ ಆತ ಆಪರೇಟ್ ಮಾಡ್ತಾ ಇದ್ದಂತಹ ಜಾಗ ಇದು. ಅವ್ರ ಕೆಲಸನೇ ಇದು, ಟೆರರಿಸ್ಟ್ಗಳನ್ನ ರೆಡಿ ಮಾಡೋದೇ ಕೆಲಸ ಇಲ್ಲಿ. ನಾವೀಗಾಗಲೇ ಇಡೀ ಜಗತ್ತಿಗೆ ಒಂದು ಸಂದೇಶ ಕೊಟ್ಟಿದ್ದೀವಿ, ಯಾರಾದರೂ ಬಾಲ ಬಿಚ್ಚೋದಕ್ಕೆ ಬಂದರೆ ಬಾಲದ ಮೇಲೆ ಸುತ್ತಿಗೆ ತಗೊಂಡು ಹೊಡಿತೀವಿ ಅಂತ. ಸೊ ಮುಂದುವರೆದ ಭಾಗವಾಗಿ ನಾವು ಅಟ್ಯಾಕ್ ಮಾಡಿರುವಂತಹ ಭೀಕರತೆ ಎಷ್ಟು ಅನ್ನೋದನ್ನ ನಾವು ವಿವರಿಸ್ತಾ ಇದ್ವಿ. ಎಲ್ಲೆಲ್ಲಿ ಟಾರ್ಗೆಟ್ ಮಾಡಿ ಹೆಂಗೆ ಹೊಡೆದ್ವಿ, ಹೆಂಗೆ ಒದೆ ಕೊಟ್ವಿ ಅಂತ. ಪಾಕ್ನ ಉಗ್ರ ಸಂಘಟನೆ ಲಷ್ಕರ್ ಹೆಡ್ ಕ್ವಾರ್ಟರ್ಸ್ ಮುರಿದಿಕ್ಕೆ ಸ್ಮಶಾನ ಮಾಡಿಬಿಟ್ಟಿದ್ದೀವಿ. ಭಯೋತ್ಪಾದಕರ ನರ್ಸರಿ ಅಂತಾನೆ ಮುರಿದಿಕ್ಕೆ ಕುಖ್ಯಾತಿಯನ್ನ ಗಳಿಸಿತ್ತು. ಇದು ನಿಮಗೆ ಅರ್ಥ ಆಗೋ ರೀತಿಯಲ್ಲಿ ಹೇಳ್ಬೇಕಂದ್ರೆ ಬ್ರೀಡಿಂಗ್ ಸೆಂಟರು. ಈಗ ಡಾಗ್ ಬ್ರೀಡಿಂಗ್ ಸೆಂಟ್ರು, ಪ್ರಾಣಿಗಳ ಬ್ರೀಡಿಂಗ್ ಸೆಂಟರ್ ಬಗ್ಗೆ ಎಲ್ಲ ಕೇಳಿರ್ತಿರಲ್ಲ, ಹಾಗೆ ಇದು ಉಗ್ರ ಬ್ರೀಡಿಂಗ್ ಸೆಂಟ್ರು. ಉಗ್ರ ಕಸಬ್ಬು, ಆಮೇಲೆ ಡೇವಿಡ್ ಹೆಡ್ಲಿ ಇದ್ನಲ್ಲ, ಇತ್ತೀಚೆಗಷ್ಟೇ ಆತನನ್ನ ಭಾರತಕ್ಕೆ ಹಸ್ತಾಂತರ ಮಾಡುವಂತಹ ಪ್ರಕ್ರಿಯೆ ಆಯ್ತಲ್ಲ, ಅವರೆಲ್ಲ ಇಲ್ಲೇ ಟ್ರೈನಿಂಗ್ ಆಗಿದ್ದು, ಇಲ್ಲೇ ಮೈಂಡ್ ವಾಶ್ ಆಗಿದ್ದು. ಅಟಾರಿ ವಾಘಾ ಗಡಿಯಿಂದ ಸುಮಾರು 25ರಿಂದ 30 ಕಿಲೋಮೀಟರ್ನಲ್ಲಿರುವಂತಹ ಪ್ರದೇಶ ಇದು. 82 ಎಕರೆ ವಿಸ್ತೀರ್ಣದ ಮರ್ಕಜ್ ತೈಬಾ ಕಾಂಪ್ಲೆಕ್ಸ್. ಇದನ್ನು ಕಂಪ್ಲೀಟ್ ಆಗಿ ಪುಡಿ ಮಾಡಲಾಗಿದೆ. ಪ್ರತಿ ವರ್ಷ ಇಲ್ಲಿ 1000 ಜನ ವಿದ್ಯಾರ್ಥಿಗಳ ರೂಪದಲ್ಲಿ ದಾಖಲಾಗ್ತಾರೆ. ಆದರೆ ಅವ್ರು ಯಾರು ಕೂಡ ಕಲಿಯುವಂತಹ ವಿದ್ಯೆ, ಜಗತ್ತಿಗೆ ಯಾವುದೇ ಕೊಡುಗೆಯನ್ನು ಕೊಡೋದಿಲ್ಲ. ಬದಲಾಗಿ ಜಗತ್ತಿನ ಬಗ್ಗೆ ವಿಧ್ವಂಸಕ ಕೃತ್ಯಗಳನ್ನು ಮಾಡೋದಕ್ಕೆ ಬಳಸಲಾಗ್ತಾ ಇತ್ತು. ದಾಳಿಗೂ ಮುಂಚೆ ಹೆಂಗಿದೆ ಆ ಪ್ರದೇಶ, ಒಂದಷ್ಟು ಹಸಿರು ಕಾಣಿಸುತ್ತೆ, ಒಂದಷ್ಟು ಸುಸಜ್ಜಿತ ಕಟ್ಟಡಗಳೆಲ್ಲ ಕಾಣಿಸುತ್ತೆ. ದಾಳಿಯ ನಂತರ ಕಂಪ್ಲೀಟ್ ಆಗಿ ನಾಶ ಆಗಿರುವಂತಹ ಪ್ರದೇಶದ ಚಿತ್ರಣವನ್ನು ಕೂಡ ನೀವು ನೋಡ್ತಾ ಇದ್ದೀರಾ. ಆಮೇಲೆ ನಿರ್ದಿಷ್ಟ ನಿಖರತೆ ಉಳ್ಳಂತಹ ದಾಳಿ, ಎಷ್ಟು ಮೆಥಡಾಲಜಿಯನ್ನು ಯೂಸ್ ಮಾಡಲಾಗಿದೆ, ಎಷ್ಟು ಪ್ರಾಕ್ಟೀಸನ್ನು ಇಟ್ಕೊಂಡು ಇದನ್ನು ಮಾಡಲಾಗಿದೆ ಅನ್ನೋದಕ್ಕೆ ಅಕ್ಕಪಕ್ಕದ ಪ್ರದೇಶಗಳಿಗೆ ಯಾವುದೇ ರೀತಿಯಾಗಿ ಚಿಕ್ಕ ಪುಟ್ಟ ಹಾನಿಗಳು ಕೂಡ ಆಗಿಲ್ಲ. ಆಪರೇಷನ್ ಸಿಂಧೂರದ ಎಫೆಕ್ಟ್ ಅನ್ನು ನೀವು ಗಮನಿಸ್ತಾ ಇದ್ದೀರಾ. ಮುರ್ದಿಗೆ ಅನ್ನೋ ಪ್ರದೇಶ ಇದೆಯಲ್ಲ, ಭಾರತದ ಪಾಲಿಗಂತೂ ಡೆಡ್ಲಿ. ಪಂಜಾಬ್ ಪ್ರಾಂತ್ಯಕ್ಕೆ ಬರುವಂತಹ ಈ ಪ್ರದೇಶ ಇಲ್ಲಿ ಹೆಂಗೆ ಅಂದರೆ ಇಡೀ ಭಯೋತ್ಪಾದಕರಿಗೆ, ವಿಶ್ವದಾದ್ಯಂತ ಹಬ್ಬಿರೋ ಭಯೋತ್ಪಾದಕರಿಗೆ ಇದು ನರ್ವ್ ಸಿಸ್ಟಮ್ ಇದ್ದ ಹಾಗೆ. ನಮ್ಮ ದೇಹದಲ್ಲಿ ನರಮಂಡಲ ಹೆಂಗೆ ಕೆಲಸ ಮಾಡುತ್ತೋ ಹಾಗೆ ಈ ಮುರ್ದಿಕೆಯ ಈ ನೆಲೆಗಳು, ಉಗ್ರ ನೆಲೆಗಳು ಕೆಲಸ ಮಾಡ್ತಾ ಇದ್ವು. ಅದನ್ನೇ ಕಟ್ ಮಾಡೋ ಕೆಲಸವನ್ನು ಭಾರತ ಮಾಡಿದೆ. ಹೀಗಾಗಿ ಸಿಗ್ನಿಫಿಕೆನ್ಸನ್ನು ಹೊಂದಿರೋದನ್ನು ನಾವು ಗಮನಿಸ್ತಾ ಇದ್ದೀವಿ. ಬಟ್ ಪ್ರಶ್ನೆ ಏನು ಗೊತ್ತಾ, ನಾವು ಈ ನೆಲೆಗಳನ್ನು ನಾಶ ಮಾಡಿದ್ದೀವಿ, ಬಟ್ ನಾಯಕರು ಇನ್ನೂ ಜೀವಂತ ಇದ್ದಾರೆ, ಅಂಡರ್ಗ್ರೌಂಡಲ್ಲಿ ಇದ್ದಾರೆ. ಅವ್ರು ನೆಕ್ಸ್ಟ್ ಇನ್ನೊಂದು 4 ತಿಂಗಳಲ್ಲಿ ಏನು ಮಾಡ್ತಾರೆ ಅನ್ನೋ ಪ್ರಶ್ನೆ. ರೈಟ್, ಡೀಟೇಲ್ಸ್ ಕೊಡ್ತಾರೆ, ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾರೆ. ಜಮ್ಮು ಕಾಶ್ಮೀರದಿಂದಲೇ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ ಶಬೀರ್. ಸದ್ಯಕ್ಕೆ ಪಾಕಿಸ್ತಾನದ ಪ್ರತೀಕಾರವನ್ನ ಸಿವಿಲಿಯನ್ಸ್ ಮೇಲೆ ಹೆಂಗೆ ಅಟ್ಯಾಕ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನೋಡ್ತಾ ಇದ್ವಿ. ಇವತ್ತು ಕ್ಯಾಶುಯಾಲಿಟೀಸ್ ಏನಾದರೂ ದಾಖಲಾಗಿದೆಯಾ, ಇವತ್ತು ಹೇಗಿದೆ ಅಲ್ಲಿನ ಪರಿಸ್ಥಿತಿ ಅಂತ, ಮತ್ತೆ ಎಷ್ಟು ಉದ್ವಿಗ್ನಗೊಳ್ತಾ ಇದೆ ಜಮ್ಮು ಕಾಶ್ಮೀರದ ಪರಿಸ್ಥಿತಿ?
ಮಮತಾ ನೋಡಿ, ಎರಡೂ ದೇಶಗಳ ನಡುವೆ ಈಗ ಬಹುತೇಕ ವಾರ್ ಡಿಕ್ಲೇರ್ ಆದ ರೂಪದಲ್ಲಿ ಈಗ ಪರಿಸ್ಥಿತಿಗಳು ಸನ್ನಿವೇಶಗಳು ಕಾಣಿಸ್ತಾ ಇರುವಂತದ್ದು. ಯಾಕಂದ್ರೆ ಭಾರತ ಈಗ ದಾಳಿಯನ್ನ ಮಾಡಿದ ಬಳಿಕ ಅದಕ್ಕೆ ಪ್ರತಿ ದಾಳಿಯನ್ನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ಪಾಕಿಸ್ತಾನ ಕೂಡ ನಿರಂತರವಾದಂತಹ ತಯಾರಿಯನ್ನ ಮಾಡ್ಕೊಳ್ತಾ ಇದೆ. ಹೀಗಾಗಿ ಭಾರತ ಮತ್ತೆ ಕಾಶ್ಮೀರದ ನಡುವಿರುವಂತಹ ಎಲ್ಲಾ ಬಾರ್ಡರ್ಗಳಲ್ಲೂ ಕೂಡ ಈಗ ಹೈ ಟೆನ್ಷನ್ ಕ್ರಿಯೇಟ್ ಆಗಿರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಸಾಕಷ್ಟು ಎಚ್ಚರಿಕೆಯನ್ನು ಕೂಡ ವಹಿಸಿಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇದಾವೆ. ನಿನ್ನೆ ರಾತ್ರಿ ಕೂಡ ಹಲವು ಕಡೆಗೆ ಅಪ್ರಚೋದಿತ ಗುಂಡಿನ ದಾಳಿಗಳನ್ನ ನಡೆಸುವ ಮೂಲಕ ಭಾರತದ ವಿರುದ್ಧ ದಾಳಿಯನ್ನ ಮಾಡಲಿಕ್ಕೆ ಪ್ರಯತ್ನಗಳನ್ನ ಪಾಕಿಸ್ತಾನ ನಿರಂತರವಾಗಿ ಪ್ರಯತ್ನವನ್ನ ಪಟ್ಟಿದೆ. ಆದ್ರೆ ಭಾರತದ ರಕ್ಷಣಾ ಪಡೆಗಳು ಅಥವಾ ಸೇನೆ ಏನಿದೆ ಅದು ವಾಪಸ್ ತಿರುಗೇಟು ಕೊಡುವಂತ ಕೆಲಸಗಳು ಕೂಡ ಆಗಿದ್ದಾವೆ. ಹೀಗಾಗಿ ಪಾಕಿಸ್ತಾನದ ಒಂದು ಪ್ರಯತ್ನ ಏನಿತ್ತು ಅದು ವಿಫಲ ಆಗಿರುವಂತದ್ದು. ಈಗಾಗಲೇ ಪಾಕಿಸ್ತಾನದ ಕೆಲವು ನಾಯಕರುಗಳು ಹೇಳಿಕೆಯನ್ನು ಕೊಟ್ಟಿದ್ದಾರೆ, ಮುಂದಿನ 24 ಗಂಟೆಯಲ್ಲಿ ನಾವು ಪ್ರತೀಕಾರವನ್ನು ತೀರಿಸ್ಕೊಳ್ತೀವಿ ಅನ್ನುವಂತ ನಿಟ್ಟಿನಲ್ಲಿ. ಈಗ ನೋಡಿ, ಪಾಕಿಸ್ತಾನವು ಕೂಡ ಒಂದು ರೀತಿ ರಾಜಕೀಯ ಒತ್ತಡದಲ್ಲಿ ಸಿಲುಕೊಂಡಿರುವಂತದ್ದು. ಯಾಕೆ ಅಂದ್ರೆ ಪಾಕಿಸ್ತಾನದಲ್ಲೂ ಕೂಡ ಈಗ ಪ್ರತಿ ದಾಳಿಯ ಏನು ಮಾತುಗಳು ಕೂಡ ಕೇಳಿ ಬರ್ತಾ ಇರುವಂತದ್ದು. ಅಲ್ಲಿ ಸರ್ಕಾರ ಪ್ರತಿ ದಾಳಿಯನ್ನು ತೆಗೆದುಕೊಳ್ಬೇಕು ಅನ್ನುವಂತ ಒತ್ತಡಗಳು ಕೂಡ ಬರ್ತಿದ್ದಾವೆ. ಹೀಗಾಗಿ ಆ ಒತ್ತಡಕ್ಕೆ ಮಣಿಬೇಕಾದಂತ ಅನಿವಾರ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಸಣ್ಣ ಪುಟ್ಟದಾದ್ರೂ ದಾಳಿಗಳನ್ನ ಮಾಡಬೇಕು, ಅದನ್ನೇ ದೊಡ್ಡದಾಗಿ ಬಿಂಬಿಸಿಕೊಂಡು ನಾವು ಕೂಡ ರಿವೆಂಜ್ ತೀರಿಸಿಕೊಂಡ್ವಿ ಅನ್ನುವಂತ ನಿಟ್ಟಿನಲ್ಲಿ ಒಂದು ಬಿಂಬಿಸಿಕೊಳ್ಳುವಂತ ಪ್ರಯತ್ನಗಳು ಕೂಡ ಪಾಕಿಸ್ತಾನದಿಂದ ನಡೀತಾ ಇರುವಂತದ್ದು. ಸೊ ಆ ನಿಟ್ಟಿನಲ್ಲಿ ಈಗ ಪ್ರತಿ ದಾಳಿಗೆ ಪ್ರಯತ್ನಗಳು ನಿರಂತರವಾಗಿ ನಡೀತಾ ಇದ್ದಾವೆ. ಹಾಗಾಗಿ ಜಮ್ಮು ಕಾಶ್ಮೀರದ ಉದ್ದಕ್ಕೂ ಕೂಡ ಇಂಟರ್ನ್ಯಾಷನಲ್ ಬಾರ್ಡರ್ ಏನಿದೆ ಅಲ್ಲಿ ಸಾಕಷ್ಟು ಎಚ್ಚರಿಕೆಯನ್ನು ವಹಿಸಿಕೊಳ್ಳುವಂತ ಕೆಲಸಗಳು ಕೂಡ ಆಗ್ತಾ ಇದ್ದಾವೆ. ನಿನ್ನೆ 9 ಜಾಗದಲ್ಲಿ ಏನ್ ದಾಳಿಗಳಾಗಿದ್ವು ಅಲ್ಲಿಗ ಅಧಿಕೃತವಾಗಿ ಒಂದಿಷ್ಟು ನಂಬರ್ಗಳು ಅಂತಾರಾಷ್ಟ್ರೀಯ ಮಾಧ್ಯಮಗಳಿಂದ ಸಿಕ್ತಿರುವಂತ ನಂಬರ್ಗಳ ಪ್ರಕಾರ 40ಕ್ಕಿಂತ ಹೆಚ್ಚು ಜನರು ಈಗಾಗಲೇ ಅಲ್ಲಿ ಸಾವನ್ನಪ್ಪಿದ್ದಾರೆ, 50ಕ್ಕಿಂತ ಹೆಚ್ಚು ಜನರು ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅನ್ನುವಂತ ಮಾಹಿತಿಗಳು ಬರ್ತಾ ಇದಾವೆ. ಇವರು ಉಗ್ರ ಅಥವಾ ಭಯೋತ್ಪಾದನೆಗೆ ಪ್ರತ್ಯಕ್ಷವಾಗಿ ಪರೋಕ್ಷವಾಗಿ ಸಂಪರ್ಕ ಹೊಂದಿದವರು ಅನ್ನುವಂಥದ್ದು ಕೂಡ ಈಗ ಗೊತ್ತಾಗ್ತಾ ಇರುವಂತದ್ದು. ಸೊ ಇವತ್ತಿನ ಅಪ್ಡೇಟ್ಗಳು ಏನ್ ಬರುತ್ತೆ ಅನ್ನುವಂಥದ್ದನ್ನು ಇನ್ನಷ್ಟೇ ಕಾದ್ ನೋಡ್ಬೇಕು. ಆದ್ರೆ ನಿನ್ನೆಯ ದಾಳಿ ಭಾರತದ್ದೇನಿತ್ತು ಅದು ಬಹಳ ದೊಡ್ಡ ಇಂಪ್ಯಾಕ್ಟ್ ಅನ್ನ ಮಾಡಿರುವಂತದ್ದನ್ನ ನೀವು ದೃಶ್ಯಗಳಲ್ಲೂ ಕೂಡ ಗಮನಿಸ್ತಾ ಇದ್ದೀರಿ. ಇವತ್ತು ಕೂಡ ಅಪ್ರಚೋದಿತ ಗುಂಡಿನ ದಾಳಿಗಳು ಕೂಡ ಎರಡೂ ಕಡೆ ನಡೀತಾ ಇದಾವೆ. ಪಾಕಿಸ್ತಾನವು ಕೂಡ ಆತಂಕದಲ್ಲಿದೆ, ಅಲ್ಲೂ ಕೂಡ ಬ್ಲಾಕ್ಔಟ್ ಮಾಡುವಂತ ಕೆಲಸಗಳಾಗ್ತಾ ಇದಾವೆ. ಇನ್ನು ಭಾರತದಲ್ಲೂ ಕೂಡ ನಿನ್ನೆ ರಾತ್ರಿ ಅಮೃತಸರದಲ್ಲಿ ಬ್ಲಾಕ್ಔಟ್ ಅನ್ನ ಮಾಡಲಾಗಿತ್ತು. ಈ ರೀತಿಯಾಗಿ ಎರಡೂ ದೇಶಗಳ ನಡುವೆ ಈಗ ಹೈ ಟೆನ್ಷನ್ ಕ್ರಿಯೇಟ್ ಆಗಿದೆ ಮಮತಾ.